ಸರ್, ಬಿಜೆಪಿಯಲ್ಲಿ ಮೊನ್ನೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಆಂತರಿಕ ಸಮಸ್ಯೆ ಇದಾಗಿದೆ, ಸಲಹೆಗಳನ್ನು ತೆಗೆದುಕೊಳ್ಳೋದು ಕಷ್ಟಾಗಿದೆ. ಒನ್ ಆಗಿ ಏನನ್ಸುತ್ತೆ ನಿಮ್ಗೆ? ಬದಲಾವಣೆ ಇದೆಯಾ? ನಿಮ್ಮವರು ಕೂಡ ಕೆಲವರು ಹೋಗಿದ್ರು ಹಿಂದಿನ ಟೀಮ್ ಸ್ನೇಹಿತರು. ಇಲ್ಲ, ಅದೇನೋ ಪಕ್ಷದಲ್ಲಿ ಸಾಕಷ್ಟು ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಾ ಇಲ್ಲ. ವ್ಯಕ್ತಿ ಪೂಜೆ ಅತಿಯಾಗಿದೆ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಹೆಚ್ಚು ನಡೆದಿದೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋಂಥ ತಂತ್ರಗಳು ನಡೆದಿವೆ. ಇದು ಕೇಂದ್ರದ ಹೈಕಮಾಂಡಿಗೆ ಮನವರಿಕೆ ಆಗಿದೆ ಅಂತ ಅನ್ನಿಸ್ತದೆ. ಅದು ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗದಲ್ಲಿ ಮಹಾಸ್ವಾಮಿಗಳ ಮೆರವಣಿಗೆ ಇರ್ಬೋದು, ಇವೆಲ್ಲ BJP ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕಾರ್ಯತಂತ್ರ. ಅದು ಮೊದಲಿನಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಎಪಿಸೋಡನ್ನು ಮುಂದುವರಿಸಿದ್ದಾರೆ. ಎಲ್ಲ ಅವ್ರನ್ನ ಮಾಡ್ತಾ ಅಂತ ಹೇಳೋದಲ್ಲ ನಾನು. ಒಟ್ಟಾರೆ ಪಕ್ಷಕ್ಕೇ ನಮ್ಮ ಶಕ್ತಿ ಭಾಳ ದೊಡ್ಡದಿದೆ. ನಮ್ಮ ತೆಗೆದ್ರೆ ಹುಷಾರು. ನಮ್ಮ ಹಿಂದೆ ಎಲ್ಲ ಮಠಾಧೀಶರು ಇದ್ದಾರೆ. ಆ ಮಠಾಧೀಶರ ಆಶೀರ್ವಾದ ನನ್ನ ತಂದೆ ಪೂಜ್ಯ ತಂದೆಗಿದೆ. ಪೂಜ್ಯ ತಂದೆಯಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಕೆಲವೊಂದು NOC ಬೇಕಾಗಿದೆ. ಆ NOC ಆಯ್ತಂದ್ರೆ ಪೂಜ್ಯ ತಂದೆಯ ಸಿಂಪತಿ ಎಲ್ಲ ನನಗೆ ಬಂದುಬಿಡ್ತೈತೆ ಅಂತೇಳಿ ಮಠಾಧೀಶರನ್ನ ಕರೆದು ಅವ್ರನ್ನ ಮೆರವಣಿಗೆ ಮಾಡಿಸೋಂಥದ್ದು ಎಲ್ಲ ಏನು ನಡೆದವಲ್ಲ, ಪಕ್ಷಕ್ಕೆ ಒಂದು ರೀತಿ ನಾವು ಅನಿವಾರ್ಯ, ನಮ್ಮ ಕುಟುಂಬ ಅನಿವಾರ್ಯ. ಇದನ್ನು ಮಾಡ್ಲಿಕ್ಕೆ ಹೋಗಿ ಏನಾಗಿದೆ ಅಂದರೆ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಒಂದು ವಿದಾಯ ಕಾರ್ಯಕ್ರಮ ಆಯಿತು. ಆಯ್ತಪ್ಪ, ಸಾಕಷ್ಟು ನೀನು ದುಡಿದಿದ್ದೀಯಾ, ಕೆಲಸ ಮಾಡಿದ್ದೀಯಾ, 4 ಸಲ ಮುಖ್ಯಮಂತ್ರಿ ಆಗಿದ್ದೀಯಾ, 2-3 ಸಲ ರಾಜ್ಯಾಧ್ಯಕ್ಷ ಆಗಿದೆಯಾ, ವಿರೋಧ ಪಕ್ಷ ನಾಯಕ ಆಗಿದೆಯಾ, ನೀ ಸೋತಾಗ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದೀವಿ, ಏನು ಕೊಡಬೇಕೆಲ್ಲ ಪಕ್ಷ ಕೊಟ್ಟಿದೆ ಅಂತೇಳಿ ಅಮಿತ್ ಶಾ ಅವರು ನೇರವಾಗಿ ಹೇಳಲ್ಲ, ಅದು ಮಾತಾಡುವಂಥ ದಾಟಿಯಲ್ಲಿ ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಇಡೀ ಕುಟುಂಬ ನಿನ್ನೆ ಒಂದು ಫೋಟೋ ತಗೊಂಡಿದೆ. ಅಂದರೆ ಆ ಫೋಟೋದ ಅರ್ಥ ಏನಂದರೆ, ಈ ಕುಟುಂಬದಿಂದ BJP ಮುಕ್ತ ಆಗ್ತಾ ಇದೆ, ಕೊನೆಯ ಫೋಟೋ ಅಂತೇಳಿ ಅವ್ರು ತಗೊಂಡು ಹೋಗಿದ್ದಾರಪ್ಪ.